ನಮಸ್ಕಾರ ಮೈಸೂರು. ನಾನಿವತ್ತು ನಮ್ಮ RC ಗ್ರೂಪ್ ವತಿಯಿಂದ ನಾನಿಲ್ಲಿ ವಸಂತ ನಗರ ಮೂಡ ಅಲಾಟೆಡ್ ಸೈಟಲ್ಲಿ 2030 ಮೆಜರ್ಮೆಂಟಲ್ಲಿ ಒಂದು ಹೊಸ ಡೂಪ್ಲೆಕ್ಸ್ ಮನೆಯನ್ನು ನಾನು ಇಲ್ಲಿ ತಗೊಂಡು ಬಂದಿದ್ದೀನಿ. ಇದು ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ, ಇದು ಒಂದು ಒಳ್ಳೆ ಲೊಕೇಶನ್ ಆಗಿದೆ. ಯಾಕೆಂದರೆ ಇದು ಮೂಡ ಅಲಾಟೆಡ್ ಸೈಟ್ ಆಗಿರೋದ್ರಿಂದ ಬೇಸಿಕ್ ನೀಡ್ಸ್ಗಳು ಲೈಕ್ ರೋಡ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಮತ್ತು ವಾಟರ್ ಆಗಿರ್ಬೋದು, ಪ್ರತಿಯೊಂದು ಕೂಡ UGD ಕನೆಕ್ಷನ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಎಲ್ಲ ಪಕ್ಕ ಇರ್ತದೆ, ಇದರಲ್ಲಿ ಡೌಟೇ ಇಲ್ಲ. ಸೊ ನೀವು ಇಲ್ಲಿ ಫೆಸಿಲಿಟೀಸ್ ಬಗ್ಗೆ ನೀವು ಹೇಳಬೇಕು ಅಂತ ಹೇಳಿದ್ರೆ ನಿಯರ್ ಬೈ ವಿದ್ಯಾ ವಿಕಾಸ್ ಕಾಲೇಜ್ ಇದೆ, ನೌಕೀಸ್ ಇದೆ, ಮತ್ತು ಹಾಸ್ಪಿಟಲ್ಗಳು ಕಾವೇರಿ ಹಾಸ್ಪಿಟಲ್ ಇದೆ. ಸೊ ಇದು ಒಂದು ಮೈಸೂರು ಸಿಟಿಯಿಂದ ಒಂದು 6 to 7 ಕಿಲೋಮೀಟರ್ ಇರುವಂಥ ಲೇಔಟ್ ಆಗಿದೆ. ಇದು ಮೂಡಾದವರೇ ಸ್ವತಃ ಮಾಡಿರುವಂಥ ಲೇಔಟ್ ಆಗಿದೆ ಸ್ನೇಹಿತರೆ. ಇದು ನೋಡ್ತಾ ಇದ್ದೀರಿ, ಇದು ಒಂದು ಒಳ್ಳೆ ಲೊಕೇಶನ್ ಆಗಿದ್ದು ಮತ್ತು ಒಂದು ಒಳ್ಳೆ ಎಲಿವೇಶನ್ ಇರುವಂಥ ಮನೆ ಆಗಿದೆ, ಡೂಪ್ಲೆಕ್ಸ್ ಮನೆ. ಇದು 3 BHK ಮನೆ ಆಗಿದೆ. ಸೊ ಇದು ವೆಸ್ಟಲ್ಲಿ ನಾರ್ತ್ ಡೋರ್ ಆಗಿದೆ. ಸೊ ಅದು ಒಂದು ನಿಮಗೆ ನಂದಿ ಬಾಗ್ಲಲ್ಲಿ ಇದೆ. ನೋಡ್ತಾ ಇದ್ದೀರಾ, ಒಂದು 30 ಫೀಟ್ ವೈಡ್ ತಾರ್ ರೋಡ್ ಇದೆ, ಡಾಂಬರ್ ರೋಡ್ ನೀವು ನೋಡ್ತಾ ಇದ್ದೀರಾ. ಮತ್ತು ನಿಮಗೆ ಪಾರ್ಕಿಂಗ್ ವ್ಯವಸ್ಥೆ ನೋಡೋದಾದರೆ ಇಲ್ಲಿ ನೋಡ್ತಾ ಇದ್ದೀರಿ ಎಷ್ಟು ವಿಶಾಲವಾಗಿದೆ ಅಂತ. ಇಲ್ಲಿ ಒಂದು XUV ಕಾರ್ನೇ ನಿಲ್ಲಿಸ್ಬೋದು, ಇಲ್ಲಾಂದರೆ ಒಂದು ಸ್ಮಾಲ್ ಕಾರ್ಸ್ ಆದರೆ 2 ಕಾರ್ನ ಪಾರ್ಕಿಂಗ್ ಮಾಡ್ಬೋದು, ಇನ್ಕ್ಲೂಡಿಂಗ್ 2 ವೀಲರ್ನೂ ಇಲ್ಲಿ ಪಾರ್ಕ್ ಮಾಡ್ಬೋದು. ಮತ್ತು ನಿಮಗೆ ಇಲ್ಲಿ ನೋಡ್ತಾ ಇದ್ದೀರಿ, ಇದು ಗಾಳಿ ಬೆಳಕು ಬರಲಿ ಅಂದ್ಬಿಟ್ಟು ಔಟ್ಸೈಡು ಈ ರೂಮಲ್ಲೂ ಒಂದು ವಿಂಡೋ ಮಾಡಿದ್ದಾರೆ, ಮೇಲ್ಗಡೆನೂ ವಿಂಡೋ ಇದೆ. ಸೊ 2 ಕಡೆನೂ ನೀವು ನೋಡ್ತಾ ಇದ್ದೀರಾ, ಕುಬೇರ್ ಮೂಲೆಯಲ್ಲಿ ರೂಮ್ ಮಾಡಿರೋದ್ರಿಂದ ಇಲ್ಲಿ ಒಂದು ನಿಮಗೆ ಗಾಳಿ ಬೆಳಕು ಬರೋಕ್ಕೆ ಒಂದು ವಿಶಾಲವಾದಂಥ ವಿಂಡೋಗಳನ್ನು ಫಿಕ್ಸ್ ಮಾಡಿದ್ದಾರೆ. ಕೆಳಗಡೆ ಒಂದು ರೂಮ್ ಇದೆ, ಇಲ್ಲಿ ಒಂದು ರೂಮ್ ಇದೆ. ಸೊ ಸ್ನೇಹಿತರೆ, ನೀವು ಒಳಗಡೆ ನೋಡೋಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತು ನಮ್ಮ ಚಾನಲ್ನ ಲೈಕ್ ಮಾಡಿ, ನಿಮಗೆ ಗೊತ್ತಿರೋರಿಗೆ ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ಒಳಗಡೆ ಹೇಗಿದೆ ಅಂತ ಮನೆ ನೋಡೋಣ. ಮತ್ತು ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇದನ್ನು ಕೂಡ ಒಂದು ಫೋಲ್ಡಿಂಗ್ ಗೇಟ್ ಮಾಡಿದ್ದಾರೆ. ಇಲ್ಲಿ ಕೂಡ ನಿಮಗೆ ಒಳಗಡೆ 2 ವೀಲರ್ಗಳನ್ನ ಪಾರ್ಕ್ ಮಾಡ್ಕೋಬೋದು. ಸೊ ಆ ರೀತಿಯಾದಂಥ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಮತ್ತೆ ಔಟ್ಸೈಡ್ ಟ್ಯಾಪ್ ಇದೆ, ಔಟ್ಸೈಡ್ ಇಂದ ನೀರು ಬರೋಕ್ಕೆ ಟ್ಯಾಪ್ ಇದೆ. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಿ, ಇಲ್ಲೂ ಕೂಡ ಒಂದು ಗಾಳಿ ಬೆಳಕಿಗೋಸ್ಕರ ವಿಂಡೋ ಮಾಡಿದ್ದಾರೆ. ಮತ್ತೆ ಈ ಕಡೆನೂ ಕೂಡ ಗಾಳಿ ಬೆಳಕು ಪಕ್ಕದಲ್ಲಿ ಮನೆ ಕಟ್ಟಿದ್ರೆ ಗಾಳಿ ಬೆಳಕು ಬರಲಿ ಅಂದ್ಬಿಟ್ಟು ಇಲ್ಲೂ ಕೂಡ ಗ್ಯಾಪ್ ಬಿಟ್ಟಿದ್ದಾರೆ. ಸೊ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದೀರಿ, ನೀವು ಡೋರ್ ನೋಡ್ತಾ ಇದ್ದೀರಾ, ಇದೊಂದು ಫಸ್ಟ್ ಟೀಕ್ ಡೋರ್ ಆಗಿದ್ದು ಒಂದು ಒಳ್ಳೆ ವೆಯ್ಟ್ ಇರುವಂಥ, ಒಳ್ಳೆ ಡ್ಯೂರಬಲ್ ಇರುವಂಥ ಡೋರ್ ಮಾಡಿದ್ದಾರೆ. ನೀವು ವಾಸ್ಕಲ್ ನೋಡ್ತಾ ಇದ್ದೀರಾ, ಒಂದು ಒಳ್ಳೆ ಕ್ವಾಲಿಟಿಯಾಗಿ ಮಾಡಿರುವಂಥ ವಾಸ್ಕಲ್ ಆಗಿದೆ. ಇವನ್ ಡೋರು ಅಷ್ಟೇ, ಮತ್ತು ಹ್ಯಾಂಡ್ಲ್ ಎಲ್ಲ ನೋಡಿ ಬ್ರಾಸ್ ಹ್ಯಾಂಡಲ್ ಫಿಕ್ಸ್ ಮಾಡಿದ್ದಾರೆ. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಹಾಲ್ ನೋಡ್ತಾ ಇದ್ದೀರಾ, ಒಂದು ಒಳ್ಳೆ ಬಿಗ್ ಹಾಲ್ ಆಗಿದೆ. ಯಾಕೆಂತ ಹೇಳಿದ್ರೆ ಇದು ಡೂಪ್ಲೆಕ್ಸ್ 2030 ಮನೆ ಆಗಿರೋದ್ರಿಂದ ಹಾಲನ್ನ ವಿಶಾಲವಾಗಿ ಬಿಟ್ಕೊಂಡು ಕೆಳಗಡೆ ಒಂದು ಸಿಂಗಲ್ BHK ಮಾಡಿ ಮೇಲ್ಗಡೆ 2 BHK ಮಾಡಿದ್ದಾರೆ. ಇವನ್ TV ಕ್ಯಾಬಿನೆಟ್ ನೋಡ್ತಾ ಇರ್ಬೋದು ನೀವು, ವಿತ್ ಡ್ರಾಯರ್ಸ್ ಮತ್ತು TV ಕ್ಯಾಬಿನೆಟ್, ಮತ್ತು ನೀವೆಲ್ಲ ಪೇಂಟಿಂಗ್ ಎಲ್ಲ ನೋಡ್ತಾ ಇರ್ಬೋದು. ಒಂದು ಪೇಂಟ್ ನೋಡ್ತಾ ಇರ್ಬೋದು, ಇದೊಂದು ಸ್ಕ್ರಾಚ್ ಪೇಂಟಲ್ಲಿ ಮಾಡಿರೋದು ಒಂದೊಂದು ಕಾಸ್ಟ್ಲಿ ಪೇಂಟ್ ಆಗಿದೆ. ಮತ್ತು ವಿಂಡೋ ಗಾಳಿ ಬೆಳಕು ಬರಬೇಕು ಅಂತ ಇಲ್ಲೂ ವಿಂಡೋ ಮಾಡಿದ್ದಾರೆ. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಹಾಗೆ ಸ್ನೇಹಿತರೆ, ನೀವು ಕಿಚನ್, ಅಡುಗೆ ಮನೆ ಓಪನ್ ಕಿಚನ್ ಮಾಡಿದ್ದಾರೆ. ಇಲ್ಲಿ ಆರಾಮಾಗಿ ನೀವು ಓಡಾಡ್ಕೊಂಡು ಅಡುಗೆ ಮಾಡ್ಕೊಂಡು ಇರ್ಬೋದು, ಆ ರೀತಿಯಾದಂಥ ಓಪನ್ ಕಿಚನ್ ಮಾಡಿದ್ದಾರೆ. ಸೊ ಇವನ್ ಟ್ಯಾಪ್ಗಳೆಲ್ಲ ಒಂದು ಒಳ್ಳೆ ಬ್ರ್ಯಾಂಡೆಡ್ ಟ್ಯಾಪ್ಗಳು ಕೂಡ ಫಿಕ್ಸ್ ಮಾಡಿದ್ದಾರೆ, ಇಲ್ಲಿ ನೋಡ್ತಾ ಇದ್ದೀರಿ. ಮತ್ತು ಇಲ್ಲಿ ಕಿಚನ್ದು ಥಿಂಗ್ಸ್ಗಳು, ಗ್ರಾಸರೀಸ್ ಅದು ಇದು ಇಟ್ಕೊಳ್ಳೋಕ್ಕೆ ಇಲ್ಲಿ ಕಬೋರ್ಡು ಶೆಲ್ಫ್ ಮಾಡಿದ್ದಾರೆ. ಮತ್ತು ನೀವು ಇಲ್ಲಿ ಡ್ರಾಯರ್ಸ್ ಇದನ್ನು ನೋಡ್ತಾ ಇದ್ದೀರಾ, ಎಲ್ಲ ಇಟಾಲಿಯನ್ ಸ್ಟೈಲಲ್ಲಿ ಮಾಡಿದ್ದಾರೆ ಇಲ್ಲಿ. ಸೊ ಇದನ್ನು ಕೂಡ, ಮತ್ತು ಇಲ್ಲಿ ಸಿಂಕ್ ಎಲ್ಲ ಫಿಟ್ ಆಗಿದೆ. ಸೊ ಇದು ಅಡುಗೆ ಮನೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ದೇವ್ರ ಮನೆ, ಪೂಜಾ ಮನೆ. ಈ ಪೂಜಾ ಮನೆಯೂ ಅಷ್ಟೇ ನೀವು ನೋಡ್ತಾ ಇದ್ದೀರಾ, ಒಂದು ವಿಶಾಲವಾಗಿರುವಂಥ ಪೂಜಾ ರೂಮ್ ಮಾಡಿದ್ದಾರೆ. ಇಲ್ಲೂ ಕೂಡ ಒಂದು ಒಳ್ಳೆ ಡಿಸೈನ್ ಮಾಡಿ ಟೀಕುಡ್ಡಲ್ಲಿ ಡೋರು ಮತ್ತು ಗ್ಲಾಸ್ ಫಿಟ್ಟಿಂಗ್ ಎಲ್ಲ ಮಾಡಿದ್ದಾರೆ. ನೀವು ನೋಡ್ತಾ ಇದ್ದೀರಾ ಇಲ್ಲಿ ಗ್ಲಾಸ್ ಫಿಟ್ಟಿಂಗ್. ಸೊ ಸ್ನೇಹಿತರೆ, ಇದನ್ನು ಕೂಡ ಈ ಪ್ಯಾಸೇಜಲ್ಲಿ ಇಲ್ಲೂ ಕೂಡ ಒಂದು ನಿಮಗೆ ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೆ ಕಬೋರ್ಡು ಮತ್ತು ಇಲ್ಲಿ ಈ ಥರ ಎಲ್ಲನೂ ಯೂಸ್ ಮಾಡಿದ್ದಾರೆ, ನೀವು ನೋಡ್ತಾ ಇದ್ದೀರಿ. ಸೊ ನೀವು ಇದು ಹಾಲ್ ಬಗ್ಗೆ ಆಯಿತು. ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಮಾಡಿದ್ದಾರೆ. ಇಲ್ಲೊಂದು ಬೆಡ್ರೂಮು
ನೀವು ನೋಡ್ತಾ ಇದ್ದೀರಾ ಬೆಡ್ರೂಮು ಮತ್ತೆ ವಾರ್ಡ್ರೋಬ್ಸ್ ನೋಡ್ತಾ ಇದ್ದೀರಾ. ವಾರ್ಡ್ರೋಬ್ಸ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ. ಸೊ ಮೇಲ್ಗಡೆನೂ ಕೂಡ ಸಜ್ಜದಲ್ಲೂ ಕೂಡ ನಿಮ್ಗೆ ಕವರ್ ಮಾಡಿದ್ದಾರೆ. ಇವನ್ ಪೇಂಟ್ ಅಷ್ಟೇನೆ ಒಂದು ಒಳ್ಳೆ ರಾಯಲ್ ಪೇಂಟ್ ನ ಯೂಸ್ ಮಾಡಿದ್ದಾರೆ. ಸೊ ನಿಮ್ಗೆ ಇಲ್ಲಿ ವಿಂಡೋಸ್ ಎಲ್ಲ ಫಿಟ್ ಮಾಡಿ ಗಾಳಿ ಬೆಳಕಿಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ರೂಮ್ ಆಯ್ತು ಸ್ನೇಹಿತರೆ. ಇಲ್ಲಿ ಒಂದು ಜನರಲ್ ಕಾಮನ್ ಟಾಯ್ಲೆಟ್ ಮಾಡಿದ್ದಾರೆ ವಿತ್ ಕಮೋಡ್, ವಿತ್ ಸ್ನಾನದ ಮನೆ. ನೀವು ಶವರ್ ಎಲ್ಲ ನೋಡ್ತಾ ಇದ್ದೀರಾ ಇಲ್ಲೇನೆ. ಮತ್ತೆ ಟ್ಯಾಪ್ಗಳೆಲ್ಲ ಒಂದು ಒಳ್ಳೆ ಬ್ರ್ಯಾಂಡ್ ಯೂಸ್ ಮಾಡಿ ಇಲ್ಲೂ ಒಂದು ಸಿಂಕ್ ಎಲ್ಲ ಫಿಕ್ಸ್ ಮಾಡಿ ನಿಮ್ಗೆ ಅಪ್ ಟು ಒಂದು 8 ಫೀಟ್ ತನಕನೂ ವೆಟ್ರಿಫೈಡ್ ಟೈಲ್ಸ್ ನ ಫಿಕ್ಸ್ ಮಾಡಿದ್ದಾರೆ. ಸೊ ನಿಮ್ಗೆ ಅಲ್ಲಿ ಎಲೆಕ್ಟ್ರಿಕಲ್ ಗೀಸರ್ ಇಟ್ಕೊಳ್ಳಕ್ಕೆ ಅಲ್ಲೊಂದು ಪಾಯಿಂಟ್ ಕೂಡ ಮಾಡಿದ್ದಾರೆ. ಇಲ್ಲೂ ವಿಂಡೋ ಎಲ್ಲ ಇದೆ. ಸೊ ಇದಿಷ್ಟು ಬಾತ್ರೂಮ್ ಪಾರ್ಟ್ ಆಯ್ತು ಸ್ನೇಹಿತರೆ. ನೀವು ಮೇಲ್ಗಡೆ ಹೋಗೋಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಮಗೆ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಮೇಲ್ಗಡೆ ಹೆಂಗಿದೆ ಅಂತ ನೋಡೋಣ. ನೀವು ಇಲ್ಲಿ ನೋಡ್ತಾ ಸ್ಟೇರ್ ಕೇಸ್ ಎಲ್ಲ ಸ್ಟೇರ್ ಕೇಸ್ ವಿತ್ ಇದಕ್ಕೆಲ್ಲ ಗ್ರಾನೈಟ್ ಎಲ್ಲ ಗ್ರಾನೈಟು ಸ್ನೇಹಿತರೆ. ವಿಶಾಲವಾದಂತ ಒಂದು ಮಾಡಿದ್ದಾರೆ ಮಾಸ್ಟರ್ ಬೆಡ್ರೂಮ್ ಅಂತ ಏನು ಇಲ್ಲಿ ನೋಡ್ತಾ ಇದ್ದೀರಾ ನೀವು. ಒಂದು ವಿಶಾಲವಾದಂತ ಒಂದು ಮಾಸ್ಟರ್ ಬೆಡ್ರೂಮ್ ಮಾಡಿದ್ದಾರೆ. ಇಲ್ಲಿ ನೀವು ಫ್ಲೋರ್ ನೋಡ್ತಾ ಇದ್ದೀರಾ. ಒಂದು ಗ್ಲೇಸಿ ವೆಟ್ರಿಫೈಡ್ ಅನ್ನ ಯೂಸ್ ಮಾಡಿದ್ದಾರೆ. ಒಂದು ವೈಟ್ ಕಲರ್ ಬ್ರೈಟ್ ಆಗಿ ಬರಲಿ ಅಂತ ಹೇಳಿ. ನೀವು ಇಲ್ಲಿ ನೋಡ್ತಾ ಇದ್ದೀರಾ ವಾರ್ಡ್ರೋಬ್ಸ್ ಇಡೀ ಗೋಡೆಗೆನೆ ಫುಲ್ ವಾಲ್ಗೆ ವಾರ್ಡ್ರೋಬ್ಸ್ ಮಾಡಿದ್ದಾರೆ. ಡಬಲ್ ವಾರ್ಡ್ರೋಬ್ ಅಂತ ಹೇಳ್ಬೋದು. ಇವನ್ ಈ ಸೈಡು ಇದೆ. ಸೊ ಇದು ಒಂದು ನಿಮ್ಗೆ ತುಂಬಾ ಸ್ಪೇಸಸ್ ಆಗಿ ಮಾಡಿರುವಂತ ವಾರ್ಡ್ರೋಬ್ ಆಗಿದೆ. ಇಲ್ಲಿ ಕೂಡ ನಿಮ್ಗೆ ವಿತ್ ಡ್ರೆಸ್ಸಿಂಗ್ ಟೇಬಲ್, ಮಿರರ್, ಹಿಂದ್ಗಡೆ ನೀವು ಕಾಸ್ಮೆಟಿಕ್ಸ್ ಎಲ್ಲ ಇಟ್ಕೊಳ್ಳಕ್ಕೆ ಅಲ್ಲಿ ಮತ್ತೆ ಇಲ್ಲಿ ಡ್ರಾಯರ್ಗಳು ಕೂಡ ಇಲ್ಲಿ ಫಿಟ್ ಮಾಡಿದ್ದಾರೆ. ಸೊ ನೀವು ಮೇಲ್ಗಡೆ ನೋಡ್ತಾ ಇದ್ದೀರಾ ಸಜ್ಜದಲ್ಲೂ ಕೂಡ ಫುಲ್ ಕವರ್ ಮಾಡಿ ಇಲ್ಲೂ ಕೂಡ ನಿಮ್ಗೆ ಥಿಂಗ್ಸ್ ಇಟ್ಕೊಳ್ಳಕ್ಕೆ ಒಂದು ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಇವನ್ ಗಾಳಿ ಬೆಳಕಕ್ಕೆ ಬರೋದಕ್ಕೋಸ್ಕರನೂ ಕೂಡ ಒಂದು ಒಳ್ಳೆ ವಿಂಡೋನ್ ಮಾಡಿದ್ದಾರೆ ಇಲ್ಲಿ. ಸೊ ಆಮೇಲೆ ಇಲ್ಲಿ ಅಟ್ಯಾಚ್ ಟಾಯ್ಲೆಟ್ ಇಲ್ಲಿ ನೋಡ್ತಾ ಇದ್ದೀರಿ. ಅಟ್ಯಾಚ್ ಟಾಯ್ಲೆಟ್ ಕಮೋಡ್ ವಿತ್ ಶವರ್ ಸ್ನಾನಕ್ಕೆ ಇಲ್ಲೇನೆ ಆಪ್ಷನ್ ಮಾಡಿದ್ದಾರೆ. ಸೊ ಇಲ್ಲೇನೆ ಒಂದು ಎಲ್ಲ ಮುಗಿಸ್ಕೋಬಹುದು ಆ ರೀತಿಯಾದಂಥ ಒಂದು ಪ್ರೊವೈಡ್ ಮಾಡಿದ್ದಾರೆ. ಒಳ್ಳೆ ಟ್ಯಾಪ್ಗಳು ಬ್ರ್ಯಾಂಡೆಡ್ ಟ್ಯಾಪ್ ಹಾಕಿದ್ದಾರೆ. ಮೇಲ್ಗಡೆ ಇಲ್ಲೂ ಕೂಡ ಎಲೆಕ್ಟ್ರಿಕಲ್ ಗೀಸರ್ ಪಾಯಿಂಟ್ ಕೂಡ ಹಾಕಿದ್ದಾರೆ. ಸೋಲಾರ್ ಮತ್ತೆ ಎಲೆಕ್ಟ್ರಿಕಲ್ ಗೀಸರ್ ಪಾಯಿಂಟ್ ಕೂಡ ಹಾಕಿದ್ದಾರೆ. ಇಲ್ಲೂ ಕೂಡ ಫುಲ್ಲು ಡಿಸೈನ್ ವೆಟ್ರಿಫೈಡ್ ಇದು ಹಾಕಿದ್ದಾರೆ. ಸೊ ನೀವು ನೋಡ್ತಾ ಇದ್ದೀರಿ ಸ್ನೇಹಿತರೆ. ಸೊ ಹಂಗೆ ನೀವು ಇಲ್ಲಿ ನೋಡೋದಾದ್ರೆ ಇದು ಸೆಕೆಂಡ್ ಬೆಡ್ರೂಮ್. ಇಲ್ಲೊಂದು ಸೆಕೆಂಡ್ ರೂಮ್ ಹೇಗಿದೆ ಅಂತ ನೋಡೋಣ. ಇದು ಒಂದು ಮಾಸ್ಟರ್ ಬೆಡ್ರೂಮ್ ಆಗಿದೆ. ಇದು ಕೂಡ ಒಂದು ಮಾಸ್ಟರ್ ಬೆಡ್ರೂಮ್ ಆಗಿದ್ದು ಇಲ್ಲಿ ಒಂದು ಕಿಂಗ್ ಸೈಜ್ ಕಾಟನ್ನ ಇಲ್ಲಿ ಫಿಟ್ ಮಾಡ್ಬೋದು. ಮತ್ತೆ ನೀವು ಕೆಳಗಡೆ ಫ್ಲೋರ್ ನೋಡ್ತಾ ಇದ್ದೀರಾ. ಇದನ್ನು ಕೂಡ ಒಂದು ಗ್ಲೇಸಿ ವೆಟ್ರಿಫೈಡ್ ಅನ್ನ ಫಿಟ್ ಮಾಡಿದ್ದಾರೆ. ಸೊ ಈ ಕಡೆ ನೀವು ನೋಡ್ತಾ ಇದ್ದೀರಿ ಇಲ್ಲೂ ಕೂಡ ವಾರ್ಡ್ರೋಬ್ಸ್ ಎಲ್ಲ ಇಲ್ಲಿ ನೋಡ್ತಾ ಇದ್ದೀರಾ. ವಾರ್ಡ್ರೋಬ್ಸ್ಗಳು ಎರಡು ಕಡೆನೂ ಇಷ್ಟು ದೊಡ್ಡ ಸೈಜಲ್ಲಿ ಮಾಡಿದ್ದಾರೆ. ಮೇಲ್ಗಡೆನೂ ಕೂಡ ಸಜ್ಜನ ಕವರ್ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇದ್ರೆ ಇದನ್ನು ಕೂಡ ಒಂದು ಡ್ರೆಸ್ಸಿಂಗ್ ಟೇಬಲ್, ಹಿಂದ್ಗಡೆ ಕಾಸ್ಮೆಟಿಕ್ಸ್ ಎಲ್ಲ ಇಟ್ಕೊಳ್ಳಕ್ಕೆ ಶೆಲ್ಫ್ಗಳನ್ನ ಮಾಡಿದ್ದಾರೆ. ಮತ್ತೆ ಇಲ್ಲಿ ನೀವು ಬಾತ್ರೂಮ್ ಪಾರ್ಟ್ ನೋಡ್ಬೋದು. ಇಲ್ಲೂ ಕೂಡ ಅಟ್ಯಾಚ್ ಟಾಯ್ಲೆಟ್ ಅಂಡ್ ಬಾತ್ರೂಮ್ ಮಾಡಿದ್ದಾರೆ, ಸ್ನಾನದ ಮನೆ. ಮತ್ತೆ ಇಲ್ಲೇನೆ ಎಲ್ಲ ಒಳ್ಳೊಳ್ಳೆ ಬ್ರಾಂಡೆಡ್ ಟ್ಯಾಪ್ಗಳನ್ನ ಯೂಸ್ ಮಾಡಿ ವೆಟ್ರಿಫೈಡ್. ಮತ್ತೆ ಇದನ್ನು ಕೂಡ ಇವನ್ ಟಾಯ್ಲೆಟ್ ಸಿಂಕ್ ಇದನ್ನು ಕೂಡ ಒಂದು ಒಳ್ಳೆ ಬ್ರ್ಯಾಂಡ್ ಅನ್ನ ಯೂಸ್ ಮಾಡಿದ್ದಾರೆ. ಮತ್ತೆ ಇಲ್ಲಿ ಒಂದು ಸಿಂಕ್ ಅನ್ನು ಕೂಡ ಫಿಟ್ ಮಾಡಿದ್ದಾರೆ. ಸೊ ಇಲ್ಲಿ ವೆಂಟಿಲೇಷನ್ಗೆ ಡೋರ್ ಎಲ್ಲ ಇದೆ. ಸೊ ಇದು ಇಷ್ಟು. ಮತ್ತೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಇಲ್ಲೊಂದು ಸಿಟ್ ಔಟ್ ಮಾಡಿದ್ದಾರೆ. ಈ ಸಿಟ್ ಔಟ್ ಅಲ್ಲಿ ನೀವು ಆರಾಮಾಗಿ ಈವ್ನಿಂಗ್ ಒಂದು ಟೈಮ್ ಪಾಸ್ ಮಾಡ್ಕೊಂಡು ಕಾಲ ಕಳಿಬೋದು. ಸೊ ಆ ಥರ ಇಲ್ಲೊಂದು ಸಿಟ್ ಔಟ್ ಮಾಡಿದ್ದಾರೆ. ಸೊ ಇದನ್ನು ಒಂದು ಚೆನ್ನಾಗಿದೆ. ಒಂದು ಔಟ್ಸೈಡ್ ವ್ಯೂಸ್ ಎಲ್ಲ ನೋಡೋಕ್ಕೆ ಒಂದು ಸುಂದರವಾದಂಥ ಒಂದು ಸಿಟ್ ಔಟ್ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಾ ಔಟ್ಸೈಡ್ ವ್ಯೂಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಸೊ ತುಂಬ ಮನೆಗಳಾಗಿದೆ. ಯಾಕೆಂದರೆ ಇದು ಬೇಗ ಗ್ರೋ ಆಗಿರುವಂಥ ಲೇಔಟ್ ಆಗಿದೆ ಇದು. ಯಾಕೆಂದರೆ ಮೂಡಾದವ್ರದ್ದೇ ಅಲ್ವಾ, ಬೇಗ ಆಗಿದೆ ಇದು. ಸೊ ಬನ್ನಿ ಮೇಲೆ ಟೆರೆಸ್ ನೋಡುವ ಸ್ನೇಹಿತರೆ. ಟೆರೆಸ್ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ,
ನಮಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಹೇಳ್ತಾ ಬನ್ನಿ ಟೆರೆಸ್ ಹೇಗಿದೆ ಅಂತ ನೋಡೋಣ. ನೋಡಿ, ಇಲ್ಲೂ ಕೂಡ ಸ್ಟೆಪ್ಸ್ಗಳಿಗೆ ಫುಲ್ ಗ್ರಾನೈಟ್ ಫಿಕ್ಸ್ ಮಾಡಿದ್ದಾರೆ. ಎಸ್ ರೇಲಿಂಗ್ಸ್ ಕೂಡ ಹಾಕಿದ್ದಾರೆ. ಇಲ್ಲಿ ಕೂಡ ಒಂದು ಮೆಟಲ್ ಡೋರನ್ನ ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಟೆರೆಸಲ್ಲಿ ನೀವು ನೋಡ್ತಾ ಇದ್ದೀರಿ, ಇಲ್ಲೂ ಕೂಡ ಓವರ್ ಹೆಡ್ ಟ್ಯಾಂಕ್, ಒಂದು 1000 KL ಇರುವಂಥ ಓವರ್ ಹೆಡ್ ಟ್ಯಾಂಕ್ ಮಾಡಿದ್ದಾರೆ ಮೇಲೆ. ಇಲ್ಲಿ 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 ನೋಡಿ, ನೀವು ನೋಡ್ತಾ ಇದ್ದೀರಾ, ಒಂದು 1000 KL ಅಲ್ಲೇ ಕಾಣ್ತಾ ಇದೆ, 1000 ಅಂತ. ಸೊ ಒಂದು 1000 KL ವಾಟರ್ ಟ್ಯಾಂಕ್ ಫಿಕ್ಸ್ ಮಾಡಿದ್ದಾರೆ. ಸೊ ಆ ರೀತಿಯಾದಂಥ ಇದು ಮತ್ತೆ ಇಲ್ಲಿ ನೋಡ್ತಾ ಇದ್ದೀರಾ, ಬಟ್ಟೆ ಹ್ಯಾಂಗರ್, ಇದು ಹ್ಯಾಂಗಲ್ ಯೂಸ್ ಮಾಡಿದ್ದಾರೆ ಬಟ್ಟೆ ಒಣಗಾಕಕ್ಕೆ. ಸೊ ಇದಿಷ್ಟು ಈ ಮನೆಯ ಮಾಹಿತಿ ಸ್ನೇಹಿತರೆ. ನೀವು ಯಾರಾದ್ರೂ ಈ ಮನೆನ ವಸಂತ ನಗರದಲ್ಲಿ ಮೂಡ ಅಲಾಟೆಡ್ ಸೈಟಲ್ಲಿ ನೀವು ಯಾರಾದರೂ ಈ ಒಂದು 20-30 ಡೂಪ್ಲೆಕ್ಸ್ ಮನೆನ ಬೈ ಮಾಡಬೇಕು ಇಲ್ಲ ಪರ್ಚೇಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರೋರು ದಯವಿಟ್ಟು ನೀವು ನಮ್ಮ ಡಿಸ್ಕ್ರಿಪ್ಷನಲ್ಲಿ ಕಾಣೋ ನಂಬರ್ಗೆ ನೀವು ಕಾಲ್ ಮಾಡಿ. ಮತ್ತು ಏನೇ ಡೀಟೇಲ್ಸ್ ಬೇಕು ಅಂತ ಇದ್ರೂ, ಏನೇ ಡೀಟೇಲ್ಸ್ ಬೇಕಾದ್ರೂ ಡೀಟೇಲ್ಸ್ ಅಂತ ಟೈಪ್ ಮಾಡಿ. ಮತ್ತು ನಿಮಗೆ ಏನೇ ಒಂದು ಇದಿದ್ರೂ ನೀವು ಫೋನ್ ಕಾಲ್ ಮಾಡಿ ನಮ್ಮನ್ನು ಎನ್ಕ್ವೈರಿ ಮಾಡ್ಬೋದು ಅಂತ ಹೇಳ್ತಾ, ಈ ವಿಡಿಯೋ ಸ್ನೇಹಿತರೆ ಇದು ಒಂದು ಒಳ್ಳೆ ಪ್ರೈಮ್ ಲೊಕೇಶನ್ ಆಗಿದೆ. ನೀವು ನೋಡ್ತಾ ಇದ್ದೀರ, ಅಲ್ಲೆಲ್ಲ ಮನೆಗಳೆಲ್ಲ ಫುಲ್ ಕವರ್ ಆಗಿದೆ. ಇವನ್ ಇಲ್ಲಿ ಈ ಜಾಗದಲ್ಲಿ ನಿಮಗೆ ಸಿಟಿನೂ ಕೂಡ ನಿಯರ್ ಇದೆ. ಮತ್ತು ನಿಮಗೆ ಸ್ಕೂಲ್ಸು, ಕಾಲೇಜು, ಹಾಸ್ಪಿಟಲ್ಸು ಪ್ರತಿಯೊಂದು ಕೂಡ ನಿಮಗೆ ಇಲ್ಲಿ ನಿಯರ್ ಬೈ ಇದೆ. ಇವನ್ ನೀವೇನೋ ಒಂದು ಶಾಪಿಂಗು, ಒಂದು ಗ್ರಾಸರೀಸ್ ಬೈ ಮಾಡಬೇಕು, ಏನೇ ಆದ್ರೂ ವಾಕಬಲ್ ಡಿಸ್ಟೆನ್ಸಲ್ಲಿ ನೀವು ಮಾಡ್ಬೋದು. ಸೊ ಆ ರೀತಿಯಾದಂಥ ಒಂದು ವ್ಯವಸ್ಥೆ ಇಲ್ಲಿರೋದ್ರಿಂದ ದಯವಿಟ್ಟು ನೀವು ಇಷ್ಟಪಡೋರು ನೀವು ನಮ್ಮನ್ನು ಕಾಲ್ ಮಾಡಿ ನಾವು ಇದನ್ನ ಬೈ ಮಾಡ್ಬೋದು ಅಂತ ಹೇಳ್ತಾ. ಸರ್, ಈಗ ನಮ್ಮ ವೀಕ್ಷಕರಿಗೆ ನೀವು 7 ಲಕ್ಷ ಹಾಕ್ತೀರಾ, 8 ಲಕ್ಷ ಹಾಕಿದ್ರೆ ಖರೀದಿಸಬಹುದು ಅಂತ ಹೇಳ್ತಾರೆ. ಹೌದು. ಅದು ಏನ್ ರೀಸನ್ ಇದೆ ಸರ್? ಅದನ್ನ ನಮ್ಗೊಂದು ಕ್ಲಾರಿಟಿ ಕೊಡಿ ಅಂತ ತುಂಬಾ ಜನ ಕಾಲ್ ಮಾಡ್ತಾರೆ. ಹೌದು. ಅವ್ರಿಗೆ ಏನ್ ಹೇಳ್ಬೋದು ಸರ್ ನೀವು ನಿಮ್ ಕಡೆಯಿಂದ? ಸರ್, ಇದು ಹೆಂಗೆ ಅಂದ್ರೆ, ಇವಾಗ ನಿಮ್ಮ ಹತ್ರ ಈ ಒಂದು ಮನೆ ಒಂದು 6 lakhs, 8 lakhs, 7 lakhs ಆ ತರ ಇದ್ರೆ, ಡೌನ್ ಪೇಮೆಂಟ್ಗೆ ನಿಮ್ಮ ಹತ್ರ ಆ ರೀತಿ ಅಮೌಂಟ್ ಇದ್ರೆ ನಾವು ಅದನ್ನ ಲೋನ್ ಮಾಡಿಸ್ಕೊಡ್ತೀವಿ. ನಮ್ದೇ ಆದಂತ ಕೆಲವು ಬ್ಯಾಂಕ್ಗಳಿಗೆ ನಾವು ಟೈಅಪ್ ಆಗಿದ್ದೀವಿ. ಸೊ ನಾವು ಅದರಿಂದ ಲೋನ್ ಮಾಡಿಸ್ಕೊಡ್ತೀವಿ, ನಿಮ್ಗೆ ಈಸಿ ಆಕ್ಸೆಸ್ ಆಗ್ಲಿ ಅಂತ ಹೇಳಿ ನಾವು ಅದಕ್ಕೆಲ್ಲ ಸಪೋರ್ಟ್ ಮಾಡ್ತೀವಿ. ಇನ್ಕ್ಲೂಡಿಂಗ್ ಇವನ್ ರಿಜಿಸ್ಟ್ರೇಷನ್ಗೂ ಕೂಡ ನಾವೇ, ಅಲ್ಲಿ ತನಕನೂ ನಾವೇ ಇದ್ದು, ಪ್ರತಿಯೊಂದು ನಿಮ್ಗೆ ಏನು ಪ್ರಾಬ್ಲಮ್ ಆಗದಂಗೆ ನಾವೇ ಇದ್ದು ನಾವು ಇದನ್ನ ಕ್ಲೋಸ್ ಮಾಡ್ತೀವಿ ಸರ್. ಅದಕ್ಕೋಸ್ಕರ ನಾವು ಓಕೆ. ಈಗ ನನ್ನ ಹತ್ರ ಒಂದು 7 ಲಕ್ಷ ಇದೆ ಅಂದ್ರೆ ಅದು ಫಾರ್ ಅಗ್ರಿಮೆಂಟ್ ಅಂತ ನಿಮ್ಮ ಫಾರ್ ಅಗ್ರಿಮೆಂಟ್. ಮತ್ತೆ ನಿಮ್ ಪ್ರೊಫೈಲ್, ನಿಮ್ಮ ಇದನ್ನೆಲ್ಲ ನೋಡಿ, ನಿಮ್ ಸ್ಯಾಲ್ರಿ, ನಿಮ್ ಟೇಕ್ ಹೋಮ್, ಗ್ರಾಸ್, ಇದನ್ನೆಲ್ಲ ನಾವು ನೋಡ್ಬಿಟ್ಟು ಆಮೇಲೆ ಅದಕ್ಕೆ ಎಷ್ಟು ಲೋನ್ ಆಗುತ್ತೆ ಅಂತ ಹೇಳಿ ಅದನ್ನ ಬೈ ಮಾಡ್ಬೋದು. ಈಸಿ. ಇಟ್ಸ್ ಅಡ್ವಾನ್ಸ್ ಅಲ್ವಾ? ಎಷ್ಟು ಅಪ್ ಟು ಎಷ್ಟು % ವರೆಗೂ ಲೋನ್ ಆಗ್ಬೋದು ಸರ್? ಸರ್, ನಮ್ಮ ಹತ್ರ 80 to 90% ತನಕ ಲೋನ್ ಮಾಡ್ತೀವಿ. 80 to 90% ಲೋನ್. ಸೊ ವಿಸಿಟ್ಸ್ ಎಲ್ಲ ಹೇಗೆ ಸರ್? ನಾವು ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಹೇಗೆ? ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೂಡ ನಮ್ಮ ನಂಬರ್ ಇದೆ, ಅದಕ್ಕೆ ಕಾಲ್ ಮಾಡಿ. ನಮ್ದೇ ವೆಹಿಕಲ್ ಅಲ್ಲಿ ಬೇಕಾದ್ರೆ ನಾವು ಪಿಕ್ ಮಾಡಿ ನಿಮ್ಮನ್ನ ವಿಸಿಟ್ ಮಾಡಿಸ್ತೀವಿ. ಇಲ್ಲ ನೀವೇ ಬರ್ತೀವಿ ಅಂತ ಹೇಳಿದ್ರೆ ನಿಮ್ಮ ವೆಹಿಕಲ್ ಅಲ್ಲೇ ಬರ್ಬೋದು. ಲೊಕೇಶನ್ ಕಳಿಸ್ತೀವಿ, ಅಲ್ಲಿ ಬಂದ್ರೆ ನಾವು ಅಲ್ಲಿಂದ ನಿಮ್ಮನ್ನ ಕರ್ಕೊಂಡು ಬಂದು ವಿಸಿಟ್ ಮಾಡ್ತೀವಿ. ಶೆಡ್ಯೂಲ್ಸ್ ಎಲ್ಲ ಹೇಗೆ ತಗೋಬೇಕು ಸರ್? ಶೆಡ್ಯೂಲ್ಸ್ ಎಲ್ಲ ದಯವಿಟ್ಟು ಅದೊಂದು ಸ್ನೇಹಿತರೆ ಪ್ಲೀಸ್, ನಮಗೆ ತುಂಬ ಕಸ್ಟಮರ್ಸು ಸೇಮ್ ಟೈಮು ಸೇಮ್ ಇದರಲ್ಲೇ ಬರೋದ್ರಿಂದ ಶೆಡ್ಯೂಲ್ಸ್ನ ನೀವು ದಯವಿಟ್ಟು ಬಿಫೋರ್ ಒಂದು 3 hours ಇಲ್ಲ 1 day ಬಿಫೋರ್ 3 hours ಅಟ್ಲೀಸ್ಟ್ 1 hour ಮುಂಚೆ ನೀವು ಕಾಲ್ ಮಾಡಿ ನಮ್ಮನ್ನು ಶೆಡ್ಯೂಲ್ ತಗೊಂಡ್ರೆ ದಯವಿಟ್ಟು ನಿಮಗೆ ನಾವು ಒಂದು ಸ್ಪಂದಿಸ್ತೀವಿ ಅಂತ ಹೇಳ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮುಂದಿನ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು.